ತಾವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ತಿಳ್ಕೊಳ್ಬೋದಾ? ಕೆಂಗೇರಿಯಿಂದ. ಏನಾದರೂ ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್? ನಮ್ಮದು ಸ್ವೀಟ್ ಸ್ಟಾಲ್ ಇದೆ. ಸ್ವೀಟ್ ಸ್ಟಾಲ್. ಓಕೆ. ನಿಮಗೆ ಗರ್ಭಗುಡಿ ಬಗ್ಗೆ ಏನು ತಿಳಿಯಿತು? ಗರ್ಭಗುಡಿ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ವಿ, 2-3 ಸಲ ಚೆಕ್ ಮಾಡಿ ನೋಡಿ ಮತ್ತು ನಮ್ಮ ಬಸವನಗುಡಿ ಬ್ರಾಂಚಿಗೆ ಒಂದು ಸಲ ಇದು ಮಾಡಿದ್ವಿ, ಹೋಗಿ ವಿಚಾರಿಸ್ಕೊಂಡು ಬಂದಿದ್ವಿ. ಮತ್ತು ಟೈಮು ಕ್ಯಾಚ್ ಆಗಲಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿದ್ವಿ ಒಂದು 3-4 ತಿಂಗಳು. ಮತ್ತು ಅಲ್ಲಿ ಕೆಂಗೇರಿಯಲ್ಲಿ ಕ್ಯಾಂಪ್ ಇದೆ ಅಂತೇಳಿ ಇದು ಮಾಡಿದ್ರು. ಕ್ಯಾಂಪ್ ಮುಖಾಂತರ ಇದು ಮಾಡಿಕೊಂಡು ಆಮೇಲೆ ಮೇಡಮ್ ಹತ್ರ ಮಾತಾಡಿ ಇಲ್ಲಿಗೆ ರೆಫರ್ ಮಾಡ್ಕೊಂಡು. ಗರ್ಭಗುಡಿಗೆ ಬರೋಕ್ಕೆ ಮುಂಚೆ ಎಲ್ಲಾದರೂ ಬೇರೆ ಕಡೆ ತೋರಿಸಿದ್ರಾ? ಬೇರೆ ನಾವು 9 ಇಯರ್ಸಿಂದ ಕಂಟಿನ್ಯೂ ತೋರಿಸ್ತಾ ಇದ್ವಿ. ಸಪೋಸ್ ಬೇರೆ ಲಾಂಗ್ ಆಯಿತು, ಹೊರಗಡೆ ಹೋಗೋಕ್ಕಾಗಿಲ್ಲ, ಟೈಮ್ ಕ್ಯಾಚ್ ಆಗಿಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ವಿ. ನಿಮಗೆ ಗರ್ಭಗುಡಿ ಬಗ್ಗೆ ಫಸ್ಟ್ ಟೈಮ್ ನೀವು ಗರ್ಭಗುಡಿಗೆ ಬಂದಾಗ ನಿಮ್ಗೆ ಹೆಂಗೆ ಅನಿಸ್ತು, ಏನು ಅನಿಸ್ತು? ಇಲ್ಲಿ ಇಲ್ಲ, ಹೌದು, ಗರ್ಭಗುಡಿ ಹಾಸ್ಪಿಟ್ಲ್ ನಮಗೆ ಎಲ್ಲ ಒಳ್ಳೇದಾಗುತ್ತೆ ಅನ್ನಿಸ್ತು. ಹಾಗಾಗಿ ನಾವು ಕಂಟಿನ್ಯೂ ಅಲ್ಲೇ ಮಾಡಿದ್ವಿ ಅಷ್ಟೇ. ಇಲ್ಲಿಗೆ ಬಂದರೆ ನಿಮ್ಮ ಅನುಭವ ಹೆಂಗಿದೆ ಗರ್ಭಗುಡಿಯಲ್ಲಿ? ಒಳ್ಳೇದಾಗಿದೆ ಮೇಡಮ್, ಅನುಭವ ಏನೆಲ್ಲ ಒಳ್ಳೇದಾಗಿದೆ. ಓಕೆ. ನಿಮಗೆ ಡಾಕ್ಟರ್ ಬಗ್ಗೆ ಇಲ್ಲ ಸ್ಟಾಫ್ ಬಗ್ಗೆ ಇಲ್ಲ ನಮ್ಮ ಬಗ್ಗೆ ಏನಾದರೂ ಇಲ್ಲ ಆ ಥರ ಕಂಪ್ಲೇಂಟ್ಸ್ ಎಲ್ಲ ಏನಿಲ್ಲ. ಮತ್ತೆ ಗರ್ಭಗುಡಿ ಹಿಂಗೆ ಇದ್ರೆ ಓಕೆನಾ, ಇಲ್ಲ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ? ಇನ್ನು ಬೆಳೀತಾ ಹೋಗ್ಬೇಕಷ್ಟೇ ಹಾಸ್ಪಿಟ್ಲು, ಚೇಂಜಸ್ ಏನಿಲ್ಲ, ಇನ್ನು ಬೆಳೀತಾ ಹೋಗ್ಬೇಕು, ಟ್ರೀಟ್ಮೆಂಟು ಚೆನ್ನಾಗಿರ್ಬೇಕಷ್ಟೇ. ನಿಮಗೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಹೇಳಿದ್ದು ಯಾರು? ಮೇಡಮ್, ಅನಿತಾ ಮೇಡಮ್. ಅದು ಹೇಳಿದಾಗ ನಿಮ್ಗೆ ಏನು ಅನಿಸ್ತು? ಖುಷಿ ಆಯಿತು ಮೇಡಮ್, ನಮ್ಮದು 9 ವರ್ಷದಿಂದ ಇರಲಿಲ್ಲ, ಇವಾಗ ಆಯ್ತಲ್ಲ ಅನ್ನೋದು ಖುಷಿ. ಸಜೆಷನ್ಸ್ ಏನಿಲ್ಲ ಮೇಡಮ್, ನಾವು ಅವ್ರ ಕೈಗುಣದಿಂದ ಆಗಿದೆ, ಅದೇ ಥರ ಇನ್ನೂ 100 ಜನಕ್ಕೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ ಅಷ್ಟೇ. ಬಂದಮೇಲೆ ಅಷ್ಟೇ ಖುಷಿ ಆಯಿತು. ಎಲ್ಲ ನಗ್ನಗ್ತಾ ಮಾತಾಡ್ತಾರೆ. ಫಸ್ಟ್ ಟೈಮ್ ಬಂದಾಗ ನಮ್ಮ ಬೈದಲ್ಲೇ ಬಂದಿದ್ದಿಲ್ಲ ಏನಾಗುತ್ತೆ ಅಂದ್ಕೊಂಡು ಚೆನ್ನಾಗೇ ಆಯ್ತು. ಎಲ್ಲ ಒಳ್ಳೇದಾಗಿ ಮಾತಾಡ್ತಾರೆ, ಅಷ್ಟೇ ಚೆನ್ನಾಗಿ ಹೇಳ್ತಾರೆ ಹಿಂಗಲ್ಲ ಹಿಂಗೆ ಅಂತ. ನಂಗೆ ಅಂದರೆ ನಾನು ಅಕ್ಕವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಮೇಡಮ್ಗೂ ಅಷ್ಟೇ. ತಮ್ಗೆ ಏನಾದರೂ ಹೇಳಬೇಕು ಅಂದರೆ ಅದೇ ಕೆಂಗೇರಿಯಲ್ಲಿ ಕ್ಯಾಂಪ್ ಹೋಗಿದ್ವಿ. ಅಲ್ಲಿ ಇವ್ರನ್ನ ಮೀಟ್ ಮಾಡಿದ್ದು, ಆಮೇಲೆ ಇಲ್ಲಿಗೆ ಬಂದರು ಅವರು. ಅಲ್ಲಿ ರೆಫರ್ ಮಾಡಿದಾಗ ಇವ್ರಿಗೆ ಶುಗರ್ ತುಂಬ ಹೈ, ಮೇಡಮ್ ಅವ್ರಿಗೆ ಆಕಾಶ ಮುಟ್ಟಿತ್ತು. ಸೊ ನಾವೇನು ಸಜೆಸ್ಟ್ ಮಾಡಿಲ್ಲ, ಶುಗರ್ ಕಂಟ್ರೋಲ್ ಮಾಡಿದ್ರೇ ನೆಕ್ಸ್ಟ್ ಟ್ರೀಟ್ಮೆಂಟ್. ಬಿಕಾಸ್ ಮದುವೆ ಆಗಿ ಆಲ್ಮೋಸ್ಟ್ ಸಾಕಷ್ಟು ವರ್ಷ ಆಗಿತ್ತು. ಸೊ ಶುಗರ್ ಕಂಟ್ರೋಲ್ ಮಾಡಿದ್ರೇ ಅಂದ್ಬಿಟ್ಟು ಡಯಟ್ ಪ್ಲಾನಿಂಗು ಆ ಶುಗರ್ಗೆ ಟ್ರೀಟ್ಮೆಂಟು ಕೊಟ್ಟಿದ್ವಿ. ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರು. ನಂತರ ಒಂದು 3-6 ಮಂತ್ಸ್ ಅಲ್ಲಿ ಇರ್ಬೋದು, 4 ಮಂತ್ಸ್ ಅಲ್ಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆದ್ರು. ಶುಗರ್ ಕಂಟ್ರೋಲ್ ಇಂದ ಮತ್ತೆ ಸ್ವಲ್ಪ ಡಯಟ್ ಮ್ಯಾನೇಜ್ಮೆಂಟ್ ಇಂದ, ವೆಯ್ಟ್ ಮ್ಯಾನೇಜ್ಮೆಂಟ್ ಇಂದ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ ಪ್ರೆಗ್ನೆನ್ಸಿ ಇವಾಗ ಆಲ್ಮೋಸ್ಟ್ 4 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಅಂಡ್ ದೇವರ್ ರೆಡಿ, IVF ಎಲ್ಲ ರೆಡಿ ಆಗಿದ್ರು. ಶುಗರ್ ಕಂಟ್ರೋಲ್ ಆದ್ಮೇಲೆ ಮಾಡೋಣ ಅನ್ಕೊಂಡಿದ್ವಿ. ಅಷ್ಟರಲ್ಲಿ ವಿತ್ ದಟ್ ಆಟೋಮೆಟಿಕ್ ಅದು ನಿಮ್ಮ ಕೈಗುಣ ಮೇಡಮ್. ಇಲ್ಲಿ ಬಂದು ಶುಗರ್ ಇಂದ ತುಂಬಾ ಕಡೆ ತೋರಿಸಿ ಇದು ಮಾಡಿದ್ವಿ. ಅವ್ರ ಮೆಡಿಸಿನ್ ಎಲ್ಲ ಚೇಂಜಸ್ ಮಾಡಿದ್ಮೇಲೆ ಅದು ಇದಾಗಿದೆ. ನೀವೇನಾದ್ರೂ ಬೇರೆ ಕಪಲ್ಸ್ಗೆ ಏನಾದರೂ ಹೇಳಬೇಕು ಅನಿಸುತ್ತಾ? ಖುಷಿ ಆಗ್ತಾ ಇದೆ, ತೋರಿಸಿ. ಯಾರು ಇಲ್ಲ ಅಂತಾರೆ ಅಂಥವ್ರು ಗರ್ಭಗುಡಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಹ್ಯಾಪಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.